ಕನಕಪುರ ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠು ಅವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದು, ಆರ್ಯ ಸಂಸ್ಥೆ ವತಿಯಿಂದ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಶ್ರೀಕಂಠು ಅವರನ್ನು ಅಭಿನಂದಿಸಿದರು. ನಂತರ ಮಾತನಾಡಿದ ಸ್ವಾಮೀಜಿಯವರು, ಸಂಸ್ಥೆಯ ಅಧ್ಯಕ್ಷರಾಗಿರುವ ಎಚ್.ಕೆ. ಶ್ರೀಕಂಠು ಅವರು ಕರಿಯಪ್ಪನವರ ಸಂಸ್ಥೆಯಲ್ಲಿ ಓದಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡಾಕ್ಟರೇಟ್ ಪದವಿ ಪಡೆದುಕೊಳ್ಳುವುದಲ್ಲ, ಅದನ್ನು ಗಳಿಸಬೇಕು. ಶ್ರೀಕಂಠುರವರು ತಮ್ಮ ಸಾಮಾಜಿಕ ಕಳಕಳಿಯಿಂದ ತಾವು ಓದಿದ ಜಿ.ಕೆ.ವಿ.ಕೆಯಿಂದ ಗೌರವ ಡಾಕ್ಟರೇಟ್ಗೆ ಭಾಜನರಾಗಿರುವುದು ಸಂತೋಷಕರ ವಿಷಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿವಲ್ದಗಿರಿ ಮಠದ ಅನ್ನದಾನೇಶ್ವರ ಸ್ವಾಮೀಜಿ, ಜಿ.ಕೆ.ವಿ.ಕೆ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಎಸ್.ವಿ. ಸುರೇಶ್, ಆರ್ಎಸ್ ಸಂಸ್ಥೆಯ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೃಷಿ ವಿಶ್ವವಿದ್ಯಾಲಯದ ಜಿ.ಕೆ.ವಿ.ಕೆ ಬೆಂಗಳೂರಿನ ಉಪಕುಲಪತಿಗಳಾದ ಗೌರವಾನ್ವಿತ ಡಾಕ್ಟರ್ ಎಸ್.ವಿ. ಸುರೇಶ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಬಿಂದುವಾದ ಸಮಾಜ ಸೇವಕರು ಉದ್ಯೋಗದ ಬಗ್ಗೆ ಅಪಾರ ಶ್ರದ್ಧೆಯನ್ನು ಹೊಂದಿದ್ದು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಈ ಕಾರ್ಯಕ್ರಮದ ಅಭಿನಂದನಾರ್ಹ ವ್ಯಕ್ತಿಯಾದ ನಮ್ಮ ಘನ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಕೆ. ಶ್ರೀಕಂಠರವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ರಂಗನಾಯಕಮ್ಮ ಅವರನ್ನು, ಸಹಕಾರಿ ದರ್ಶಕರಾದ ಸೂರ್ಯನಾರಾಯಣ ಗೌಡ ಅವರನ್ನು ಹಾಗೂ ಖಜಾಂಚಿಗಳಾದ ಶ್ರೀ ಮಂಜುನಾಥರವರನ್ನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಸಂಸ್ಥೆಯ ಆಡಳಿತ ಮಂಡಳಿಯ ಗೌರವಾನ್ವಿತ ನಿರ್ದೇಶಕರುಗಳಾದ ಶ್ರೀ ಮಲ್ಲೇಶ ಅವರು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಬಗ್ಗೆ ಕನಕಪುರದ ಜನಗಳಿಗೆ ಮತ್ತು ಸಂಸ್ಥೆಯ ನಿರ್ದೇಶಕರುಗಳಿಗೆ ಹಾಗೂ ಆಜೀವ ಸದಸ್ಯರಿಗೆ ತುಂಬ ದೊಡ್ಡ ಒಂದು ನೋವಾಗುತ್ತೆ ಮನಸ್ಸಿಗೆ. ಈ ಮಹಾನ್ ಸಂಸ್ಥೆಯನ್ನು ನಡೆಸೋದು ಯಾರು? ಪೂಜ್ಯರು ಇಲ್ವಲ್ಲ ಅಂತ. ಆಮೇಲೆ ಒಂದು ಸಭೆಯನ್ನು ಮಾಡಿ ಸಭೆಯಲ್ಲಿ ಒಂದು ತೀರ್ಮಾನ ತಗೋತಾರೆ. ನಾವು ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿ ಅವರನ್ನೇ ಭೇಟಿ ಮಾಡಿ ಅವರಿಗೆ ಈ ಸಂಸ್ಥೆಯನ್ನು ವಹಿಸಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅದರಂತೆ ಅಂದಿನ ಮಹಾನ್ ವ್ಯಕ್ತಿಗಳು ಕನಕಪುರದಲ್ಲಿ ಪೂಜ್ಯರನ್ನು ಹೋಗಿ ಕಂಡಾಗ ಪೂಜ್ಯರು ಹೇಳ್ತಾರೆ, ನೀವೆಲ್ಲ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ, ಖಂಡಿತ ನನಗೇನು ಬೇಜಾರಿಲ್ಲ. ಆದರೆ ಪರಮ ಪೂಜ್ಯ ಕರಿಯಪ್ಪನವರು ಸ್ಥಾಪಿಸಿದಂಥ ಸಂಸ್ಥೆಯನ್ನು ನಡೆಸೋ ಶಕ್ತಿ ನನಗಿಲ್ಲ. ಪೂಜ್ಯರೇ ಅದಕ್ಕೆ, ನಾನು ಅದನ್ನು ವಹಿಸ್ಕೊಳ್ಳೋದಿಲ್ಲ. ಆ ಶಕ್ತಿ ಅವ್ರನ್ನ, ಆ ಸಂಸ್ಥೆಯನ್ನು ಕಾಪಾಡುತ್ತೆ. ಆ ಸಂಸ್ಥೆ ಯಾವತ್ತೂ ಒಡೆಯೋದಿಲ್ಲ. ಆ ಸಂಸ್ಥೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಪರಮ ಪೂಜ್ಯರು 40 ವರ್ಷದ ಹಿಂದೆ ಹೇಳಿರೋದು. ಅದರಂತೆ ಸಂಸ್ಥೆ ನಡ್ಕೊಂಡು ಬಂದಿದೆ. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಈ ಸಂಸ್ಥೆ ಅಭಿವೃದ್ಧಿ ಆಗ್ತಾ ಇರೋ ಮಟ್ಟಕ್ಕೆ ನಮ್ಮ ಹೊಸ ಅಧ್ಯಕ್ಷರು ಬಂದ ಮೇಲೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಥೆ ಅಭಿವೃದ್ಧಿ ಆಗ್ತಾ ಇದೆ. ನಾನು ಯೋಚನೆ ಮಾಡಿದಾಗ ಅನ್ನಿಸ್ತು, ಪುಣ್ಯಾತ್ಮರು ಗಂಗಾಧರ ಸ್ವಾಮೀಜಿಯವರಿಗೆ ಎಷ್ಟು ಮುಂದಾಲೋಚನೆ ಇತ್ತು, ಎಷ್ಟು ಶಕ್ತಿ ಇತ್ತು ಈ ಮಾತನ್ನು ಅವಾಗ ಹೇಳಿದ್ದಾರಲ್ಲ ಅಂತ ನಾನು ಮನಸ್ಸಲ್ಲಿ ಅನ್ಕೋತೀನಿ. ನಂತರ ನಮ್ಮ ಅಧ್ಯಕ್ಷರ ಬಗ್ಗೆ ನಾನು ಮಾತಾಡೋದಕ್ಕೆ ತುಂಬ ಸಂತೋಷ ಪಡ್ತೀನಿ. ಯಾಕೆಂದರೆ ನಾನು ಅವರು ನರ್ಸರಿಯಿಂದ PUC ಅವರಿಗೆ ಒಟ್ಟಿಗೆ ಹೋದಂಥವ್ರು. ಅವರ ವ್ಯಕ್ತಿತ್ವ, ಅವರ ನಡವಳಿಕೆ ತುಂಬ ಚೆನ್ನಾಗಿ ನನಗೆ ಚಿಕ್ಕ ವಯಸ್ಸಿನಿಂದ ನನಗೆ. ಅದಕ್ಕೋಸ್ಕರ ಅವರು ನೀನೇ ಮಾತಾಡಬೇಕು ಅಂತೇಳಿ ನನಗೆ ಅಪ್ಪಣೆ ಮಾಡಿರೋದ್ರಿಂದ ನಾನು ಮಾತಾಡ್ತೇನೆ. ಕನಕಪುರ ತಾಲೂಕು ಒನಗನಹಳ್ಳಿ ದಿವಂಗತ ಕುನ್ನಮರಿ ಗೌಡ ಹಾಗೂ ಶ್ರೀಮತಿ ರತ್ನಮ್ಮನವರ ದ್ವಿತೀಯ ಪುತ್ರ ಡಾಕ್ಟರ್ ಎಚ್.ಕೆ. ಶ್ರೀಕಂಠ ಅವರು ನ್ಯಾಯ, ಶಿಸ್ತು ಮತ್ತು ಸಹಾಯ
ಕೊಟ್ಟ ಮಾತಿಗೆ ತಪ್ಪದೆ ಅಂತ ಇರ್ತಕ್ಕಂಥ ನಡವಳಿಕೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಇತ್ತು. ಅದನ್ನು ನಾನು ಕಂಡಿದ್ದೇನೆ. ಸ್ಕೂಲ್ ಅಂತ ಅಲ್ಲಿ ಮಿಡ್ಲ್ ಸ್ಕೂಲನ್ನು ಅವ್ರು ಓದಿದ್ರು. 7ನೇ ಕ್ಲಾಸಲ್ಲಿ ಓದಿದ ಮೇಲೆ ಅವರನ್ನು ಅವರ ತಂದೆ ಕುನ್ಮರಿಗೌಡರು ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸ್ತಾರೆ. 8, 9 ಮತ್ತು 10ನೇ ತರಗತಿಗೆ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಅವರು ಓದ್ತಾರೆ. ಅದಾದಮೇಲೆ ಬಹುಶಃ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಓದೋದಕ್ಕೆ ಅವರು ಮುಂದೆ ಒಳ್ಳೆಯ ವ್ಯಕ್ತಿಯಾಗೋದಕ್ಕೆ ಅದು ಅವರಿಗೆ ಕಾರಣ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಇರ್ತಕ್ಕಂಥ ನಡವಳಿಕೆಗಳೇ ಬೇರೆ, ರೀತಿ ನೀತಿಗಳೇ ಬೇರೆ, ಅದು ಅವರಿಗೆ ತುಂಬ ಪ್ರಭಾವ ಬೀರಿದೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ PUCಗೆ ಅವರು ರೂರಲ್ ಕಾಲೇಜ್ ಬಂದರು. ಕನಕಪುರಕ್ಕೆ ಬಂದು ರೂರಲ್ ಕಾಲೇಜ್ ರೂರಲ್ ಕಾಲೇಜ್ ಸೇರ್ಸಕ್ಕಲ್ಲ, ಅವ್ರ ತಂದೆ ಕುನ್ಮರಿಗೌಡರು ಅಂತೇಳಿ ಕರಿಯಪ್ಪನವ್ರಿಗೆ ತುಂಬ ಆಪ್ತರು. ಅವ್ರ ಕಂಡ್ರೆ ತುಂಬ ಇಷ್ಟ ಆಗ್ತದೆ ಕರಿಯಪ್ಪನವ್ರಿಗೆ. ಯಾಕೆಂದ್ರೆ ಅವ್ರು ಅಂತ ಒಳ್ಳೆಯ ವ್ಯಕ್ತಿತ್ವ ಹೊಂದಿರ್ತಾರೆ. ಏನು ಕುನ್ಮರಿ ಅಂತ ಕರೀತಾ ಇರ್ತಾರೆ ಅವ್ರ ತಂದೆ. ಏನಪ್ಪ ಕುನ್ಮರಿ ಬಂದೆ, ನಿನ್ನ ಮಗನ ಕರ್ಕೊಂಡು ಬಂದು, ಸ್ವಾಮಿ ನಾನು ಬೆಂಗಳೂರು ನ್ಯಾಷನಲ್ ಕಾಲೇಜ್ಗೆ PUCಗೆ ನನ್ನ ಮಗನ ಸೇರಿಸ್ಬೇಕು, ನಾನು ಅಲ್ಲಿ ಸೇರಿಸ್ತಾ ಇದ್ದೀನಿ. ನಿನಗೆ ಬುದ್ಧಿ ಇಲ್ಲ, ಕನಕಪುರ ರೂರಲ್ ಕಾಲೇಜ್ಗಿಂತ ಕಾಲೇಜ್ ಬೇಕಾಗಿದೆಯಾ, ನೀನು ಇಲ್ಲೇ ಸೇರಿಸು ಅಂತೇಳಿ PUCಗೆ ಆದೇಶ ಮಾಡಿ ಕರಿಯಪ್ಪನವರು ಅವ್ರ ತಂದೆಗೆ ಒಪ್ಪಿಸಿ PUCನ ಇಲ್ಲಿ ಅವರು ಸೇರಿಸ್ತಾರೆ. ಶ್ರೀಕಂಠ ಅವರು PUCನ ಇಲ್ಲೇ ಓದ್ತಾರೆ. ನಂತರ ಈವರೆಗೆ ವ್ಯವಸಾಯ ಕ್ಷೇತ್ರದಲ್ಲಿ ಅವರು ಅಪಾರವಾದ ಆಸಕ್ತಿ ಇದ್ದುದರಿಂದ PUC ಆದಮೇಲೆ ಏನು ಮಾಡ್ತಾರೆ, BSc AG ಸೇರ್ಕೊತಾರೆ. ನಾವು ಅವರೆಲ್ಲ ಒಟ್ಟಿಗೆ ಓದೋರು, ನಮಗೆ ಪರ್ಸೆಂಟೇಜ್ ಬರಲಿಲ್ಲ, ಅವ್ರಿಗೆ ಉತ್ತಮವಾದ ಪರ್ಸೆಂಟೇಜ್ ಬಂತು. BSc AGಗೆ ಸೀಟ್ ಸಿಕ್ತು, BSc AG ಸೇರ್ಕೊತಾರೆ. BSc AG ಆದಮೇಲೆ MSc AGಯನ್ನು ಅವರು ಸೇರ್ಕೊಳ್ತಾರೆ. ಯಾಕೆ ಇದನ್ನು ಮಾಡ್ತಾರೆ ಅಂದರೆ ಅವ್ರಿಗೆ ಚಿಕ್ಕಂದಿನಿಂದ ವ್ಯವಸಾಯದ ಬಗ್ಗೆ ಅವ್ರಿಗೆ ಆಸಕ್ತಿ ತುಂಬ ಇತ್ತು. ಅದನ್ನು ಈ ಒಂದು ವಿಚಾರ ತೋರಿಸುತ್ತೆ. ಇವರ ಕೃಷಿ ಕ್ಷೇತ್ರದ ಸಾಧನೆಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಇವರು ಪಡಿತಾರೆ. ಸಂಸ್ಥೆಯ ಆಜೀವ ಸದಸ್ಯರು ಇದೆಲ್ಲ ಆದಮೇಲೆ ಸಂಸ್ಥೆಯ ಆಜೀವ ಸದಸ್ಯರ ಒತ್ತಾಯದ ಮೇರೆಗೆ ಅವರು ಸಂಸ್ಥೆಯ ಆಡಳಿತ ಮಂಡಳಿಗೆ ಬರ್ತಾರೆ. ಯಾವತ್ತೂ ಅವರು ಬರ್ತಾ ಇರಲಿಲ್ಲ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವ್ರೇನು ಬರ್ತಾ ಇರಲಿಲ್ಲ. ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ, ನನ್ನ ಅಗತ್ಯ ಇಲ್ಲ, ನಾನೇನು ಬೇಡ ಅಂತೇಳಿ ಅವ್ರ ಪಾಡಿಗೆ ಒಂದು ಒಳ್ಳೇದು ಬಯಸ್ಕೊಂಡು ಸುಮ್ಮನೆ ಇರ್ತಾಯಿದ್ರು. ಆದರೆ ನಮ್ಮಲ್ಲಿದ್ದಂಥ ನಾವೆಲ್ಲ ಸೇರಿ, ಹಿರಿಯ ಮುಖಂಡರೆಲ್ಲ ಸೇರಿ ಅವರಿಗೆ ಸಂಸ್ಥೆಗೆ ಬರಬೇಕು, ನಿಮ್ಮ ನಾಯಕತ್ವ ಬೇಕು, ಈ ಸಂಸ್ಥೆ ಕುಂಠಿತ ಆಗೋ ಥರ ಸೂಚನೆ ಇದೆ, ಅದನ್ನು ನೀವು ಬೆಳೆಸಬೇಕು ಅಂತೇಳಿ ನಾವೆಲ್ಲ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಬಂದು ಇದನ್ನು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಅವ್ರು ಬಂದ ತಕ್ಷಣ, ಸಂಸ್ಥೆ ಅಧ್ಯಕ್ಷ ಆದ ತಕ್ಷಣ ಅವರು ಅಡ್ಡಾದಿಡ್ಡಿ ಮಾತಾಡಲಿಲ್ಲ, ಅಡ್ಡಾದಿಡ್ಡಿ ಕೆಲಸಗಳನ್ನೂ ಮಾಡಿಲ್ಲ. ಫಸ್ಟು ಸಂಸ್ಥೆಯನ್ನು ಅರ್ಥ ಮಾಡ್ಕೋತಾರೆ. ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಶಿಕ್ಷಕ ಬಂಧುಗಳಿಗೆ, ಶಿಕ್ಷಕೇತರ ಬಂಧುಗಳನ್ನು ಅರ್ಥ ಮಾಡಿಕೊಂಡ ಮೇಲೆ 3 months ಆದಮೇಲೆ ಅವರು ಕಾರ್ಯ ಶುರು ಮಾಡ್ತಾರೆ. ಯುದ್ಧದೋಪಾದಿ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಅವರು ಕೆಲಸಗಳನ್ನು ಶುರು ಮಾಡ್ತಾರೆ. ಯಾವ ಮಟ್ಟದಿಂದ ಸಂಸ್ಥೆನ ಮೇಲ್ಬೆಳೆಸೋಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ, ಪ್ರತಿಯೊಂದು ಬಾತ್ರೂಮ್ಗಳಿಗೆ ಹೋಗಿ ನೋಡಿದ್ದಾರೆ. ಪ್ರತಿಯೊಂದು ಬಾತ್ರೂಮ್ಗಳಿಗೆ ಹೋಗಿ ರೂಮ್ಗಳು ನೋಡಿ, ಬಾತ್ರೂಮಲ್ಲಿ ಏನು ತೊಂದರೆ ಇದೆ, ಲ್ಯಾಬ್ರೇಟರಿಯಲ್ಲಿ ಏನು ತೊಂದರೆ ಇದೆ, ಅಲ್ಲಿಂದನೂ ಅದನ್ನು ತಿಳಿಪಡಿಸ್ಕೊಂಡು ಬಂದಂಥ ಯೋಚನಾ ಶಕ್ತಿ ಅವರಲ್ಲಿತ್ತು. ಅದನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೆ ಅದೆಲ್ಲ ಆಶ್ಚರ್ಯ ಆಗುತ್ತೆ ನಮಗೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಈಗ ಅವರು ಅಧ್ಯಕ್ಷರಾಗಿ 3 ವರ್ಷ ಆಯಿತು. 3 ವರ್ಷ ಒಳಗಡೆ ಅವರು ಬಂದ ಮೇಲೆ 10 ಕೋಟಿ ರೂಪಾಯಿ ಅವರಿಗೆ ವಂತಿಗೆಯನ್ನು ಹರಿದು ಬಂದಿದೆ. ಶ್ರೀಕಂಠ ಅವರ ಒಂದು ಹೆಸರಿಗೆ ಅವರು ಶಿಸ್ತಿನಿಂದಿದ್ದಾರೆ, ಕೈ ಶುದ್ಧವಾಗಿದೆ ಅಂತೇಳಿ 10 ಕೋಟಿ ರೂಪಾಯಿ ವಂತಿಗೆ ಈ ಸಂಸ್ಥೆಗೆ ಹರಿದು ಬಂದಿದೆ 3 ವರ್ಷದಲ್ಲಿ. ಇದನ್ನು ತಾವು ಯೋಚನೆ ಮಾಡಬೇಕು. ಇದಾದಮೇಲೆ ನಮ್ಮ ಸಂಸ್ಥೆಗೆ ನಿರಂತರವಾಗಿ ಹಣಕಾಸಿನ ವ್ಯವಸ್ಥೆ ಆಗಬೇಕು ಅಂತೇಳಿ ಮುಂದೆ ನಾವು MG ರೋಡಲ್ಲಿ ಇರ್ತಕ್ಕಂಥ ಒಂದು ವಾಣಿಜ್ಯ ಸಂಕೀರ್ಣವನ್ನು ಮಾಡ್ತಾರೆ. ಆ ವಾಣಿಜ್ಯ ಸಂಕೀರ್ಣಕ್ಕೆ 6 ಕೋಟಿ ರೂಪಾಯಿ ಖರ್ಚಾಯಿತು. ಅದನ್ನು ಕೇವಲ 10 ತಿಂಗಳಲ್ಲಿ ಮಾಡಿ ಮುಗಿಸಿ ಅದನ್ನು ಬಾಡಿಗೆ ಕೊಡ್ತಾರೆ. ಇವತ್ತು ನಮ್ಮ ಸಂಸ್ಥೆಗೆ 1 ವರ್ಷಕ್ಕೆ 1 ಕೋಟಿ ರೂಪಾಯಿ ಆ ಬಾಡಿಗೆಯಿಂದ ಬರ್ತಾ ಇದೆ. ನೀವು ದಯವಿಟ್ಟು ಅದನ್ನು ಮನಗಾಡಬೇಕು ಅಂತ ಕೇಳ್ತೀನಿ. ಅವ್ರು ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವ್ರನ್ನ 24/7 ಅಧ್ಯಕ್ಷರು ಅಂತ ನಾನು ಕರೆಯೋದು. ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಾರೆ, ಸಂಸ್ಥೆ ಬಗ್ಗೆ ಯೋಚನೆ ಮಾಡ್ತಾರೆ.
ನಮಗೆ ದೊಡ್ಡ ಒಂದು ಹಾಲು ಬೇಕಾಗಿತ್ತು, ಸಭಾಂಗಣ ಬೇಕಾಗಿತ್ತು. ಅದ್ರ ಬಗ್ಗೆ ಅವರು ಯೋಚನೆ ಮಾಡಿ ತಾವೆಲ್ಲ ನೋಡಿದ್ದೀರಿ, ದೂಂತೂರು ಹೆಸರಲ್ಲಿ ಮಾರೇಗೌಡರ ಹೆಸರಲ್ಲಿ ಸಭಾಂಗಣವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ದೂಂತೂರು ಮಾರೇಗೌಡರು ಸ್ವಲ್ಪ ಕರಿಯಪ್ಪನವ್ರಿಗೆ 3 ಎಕರೆ ಜಮೀನನ್ನು ಕೊಟ್ಟಿರ್ತಾರೆ. ಆ ಜಮೀನನ್ನು ಇಲ್ಲಿ ನಾವೆಲ್ಲ ಬಂದು ಅದು ತುಂಬ ಕಾಡಲ್ಲಿರ್ತದೆ, ಅದನ್ನು ಮಾರಿ ಅದರಿಂದ ಬಂದಂಥ 1 ಕೋಟಿ ಹಣದಲ್ಲಿ ಕೇವಲ 8 ತಿಂಗಳಲ್ಲಿ ದೂಂತೂರು ಮಾರೇಗೌಡ ಸಭಾಂಗಣವನ್ನು ನಿರ್ಮಿಸ್ತಾರೆ. ಅದನ್ನೆಲ್ಲ ತಾವು ನೋಡಿದ್ದೀರಿ. ಅದೊಂದು ಅದ್ಭುತವಾದ ಕೆಲಸ ಅಂತ ನಾನು ಭಾವಿಸ್ತೇನೆ. ಕೇವಲ ಇಷ್ಟಕ್ಕೆ ಅವರು ಸುಮ್ಮನೆ ಅಂತಿರಲಿಲ್ಲ, MBA MCA ಅಂತ ಹೊಸ ತರಗತಿಗಳನ್ನು ತರ್ತಾರೆ. ಇದೆಲ್ಲ ಅವರ ಒಂದು ಶಕ್ತಿ ಅಂತ ನಾನು ಭಾವಿಸ್ತೇನೆ. ಮತ್ತು ಸಂಸ್ಥೆಗೆ ಅಗ್ರಿಕಲ್ಚರ್ ಕಾಲೇಜನ್ನು ಮೊದಲನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಪ್ರೈವೇಟ್ನವ್ರಿಗೆ ಅಗ್ರಿಕಲ್ಚರ್ ಕಾಲೇಜನ್ನು ತಂದಂಥವರು ಶ್ರೀಕಂಠವರು. ಇದು ಅತ್ಯಂತ ದೊಡ್ಡ ವಿಷಯ. ಇದು ಅಗ್ರಿಕಲ್ಚರ್ ಕಾಲೇಜು ಒಂದು ಸಂಸ್ಥೆ ತರಬೇಕಾದ್ರೆ ಅದಕ್ಕೆ ಎಷ್ಟು ಶಕ್ತಿ ಬೇಕು, ಆ ಶಕ್ತಿಯನ್ನು ಕೊಟ್ಟವರು ನಮ್ಮ ಸಂಸ್ಥೆಯ ನಿರ್ದೇಶಕರು ಒಬ್ಬರಾದಂಥ ಹಾಗೂ ಈ ಒಂದು ಕನಕಪುರದ ಶಾಸಕರಾದಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಕಾರಣ. ಅವರ ಒಂದು ಸಂಪೂರ್ಣ ಒಂದು ಸಹಕಾರವನ್ನು ಕೊಟ್ಟು ಈ ಸಂಸ್ಥೆಗೆ ಅಗ್ರಿಕಲ್ಚರ್ ಕಾಲೇಜನ್ನು ತಂದರು. ಮತ್ತು ಈ ಎಲ್ಲ ಕೆಲಸಗಳಿಗೆ ಆಡಳಿತ ಮಂಡಳಿ ಅಂತ ಇದೆ. ಆಡಳಿತ ಮಂಡಳಿಯವರು ಅವರ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಕೊಂಡಿದ್ದಾರೆ. ಯಾರಿಗೂ ಅವ್ರ ಬಗ್ಗೆ ಅನುಮಾನ ಇಲ್ಲ. ಅವ್ರು ಮಾಡಿದಂಥ ಕೆಲಸಗಳನ್ನು ನಾವೆಲ್ಲ ಎಸ್ ಅಂತೀವಿ. ಏನೋ ಸಣ್ಣ ಪುಟ್ಟ ವಿಚಾರ ಇಲ್ಲ ಕೇಳ್ತಾರೆ, ಏನಪ್ಪ ನಾವು ಮಾಡ್ತೀವಿ, ಯಾಕೆ ಬರೀ ಅಂತ ಕೇಳ್ತಾರೆ. ಸರಿ ಇದೆ ಅಂದರೆ ಓಕೆ ಅಂತ ಮುಂದುವರಿತಾರೆ, ಸರಿ ಇಲ್ಲ ಅಂದರೆ ಏನು ಸರಿ ಇಲ್ಲ ಅದನ್ನು ಕೇಳಿ ಅದನ್ನು ತಿದ್ಕೊಳ್ಳುವಂಥ ಒಂದು ವಿಶಾಲ ಹೃದಯ ಅವರಲ್ಲಿದೆ. ಆಮೇಲೆ ಇವರ ಕಾಯಕವೇ ಕೃಷಿ. ಇವರು ಕೃಷಿ ಕ್ಷೇತ್ರಕ್ಕೆ ಸಲ್ಲಿಸಿರುವ ಕೆಲಸಕ್ಕೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದವರು ಡಾಕ್ಟರೇಟ್ ಪದವಿಯನ್ನು ಕೊಡ್ತಾರೆ. ಡಾಕ್ಟರೇಟ್ ಪದವಿ ಅಂದರೆ ಅದು ಗಳಿಸಿರುವಂಥದ್ದು. ಡಾಕ್ಟರೇಟ್ ಪದವಿ ಗಳಿಸಿರೋದು ಬೇರೆ, ತಗೊಳ್ಳೋದು ಬೇರೆ. ತಮಗೆಲ್ಲ ಗೊತ್ತಿದೆ ಡಾಕ್ಟರೇಟ್ ಪದವಿ ಇವತ್ತು ಎಷ್ಟು ಸುಲಭವಾಗಿ ತಗೋಬೋದು ಅನ್ನೋದು ಗೊತ್ತಿದೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆದರೆ ಶ್ರೀಕಂಠ ಅವರು ಆ ಡಾಕ್ಟರೇಟ್ ಪದವಿಯನ್ನು ಗಳಿಸಿ ಅದಕ್ಕೆ ಭಾಜನರಾಗಿದ್ದಾರೆ. ಅವರಿಗೆ ಅದು ಸರಿಯಾದಂಥ ಒಂದು ಬಹುಮಾನ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಮತ್ತು ಸಂಸ್ಥೆಯ ನೌಕರರ ಆಶಯದಂತೆ ಇವ್ರನ್ನ ಸನ್ಮಾನಿಸಬೇಕು ಅಂತೇಳಿ ನಾವೆಲ್ಲ ಯೋಚನೆ ಮಾಡಿದ್ವಿ. ಅದಕ್ಕೆ ಆಡಳಿತ ಮಂಡಳಿ ಒಪ್ಪಿಕೊಂಡು ನಮ್ಮ ಜಗದ್ಗುರುಗಳ ಪಾದ ಸ್ಪರ್ಶ ನಮ್ಮ ಸಂಸ್ಥೆಗಾಗಿದೆ. ನಾವೆಲ್ಲ ತುಂಬ ಹೆಮ್ಮೆ ಪಡ್ತೀವಿ. RSK ಪರಮ ಪೂಜ್ಯರ ಪಾದ ಸ್ಪರ್ಶಗಳಾಗಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಯಾಕೆಂದರೆ ಪರಮ ಪೂಜ್ಯ ಕರಿಯಪ್ಪನವರು ಓಡಾಡಿರ್ತಕ್ಕಂಥ ಸಂಸ್ಥೆ ಒಂದೊಂದು ಇಂಚೂ ಅವ್ರ ಪಾದಗಳ ಒಂದು ಗುರುತಿದೆ. ಅಂಥ ಒಂದು ಸಂದರ್ಭದಲ್ಲಿ ಪೂಜ್ಯರು ಬಂದು ಅವರ ಪಾದಗಳನ್ನು ಸಹ ನಮಗೆ ಇಟ್ಟಿದ್ದಾರೆ. ಅದಕ್ಕೆ ತುಂಬ ಸಂತೋಷ ನಾವು ಪಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ. ಮತ್ತು ಅವರ ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ಸ್ವಾಮೀಜಿಯವರು ಅನ್ನದಾನೇಶ್ವರನಾಥ ಸ್ವಾಮೀಜಿಯವರು, ಅವರು ನಮ್ಮವರೇ ಅಂದರೆ ನಾವು ಶ್ರೀಕಂಠ ಅವರು ಎಲ್ಲ ಒಟ್ಟಿಗೆ ಓದ್ತಾ ಇದ್ದಾರೆ, ಒಂದೇ ಡೆಸ್ಕ್ನಲ್ಲಿ ಓದ್ತಾ ಇದ್ದಾರೆ. ಅವ್ರು ಸ್ವಾಮೀಜಿ ಆಗ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸ್ವಾಮೀಜಿಯಾಗಿ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಸಮಾಜದ ಜನಗಳಿಗೆ ಮಾಡ್ತಾ ಬಂದಿದ್ದಾರೆ. ಅವ್ರು ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷ ಆಗಿದೆ. ಇದು ಅವರ ಒಂದು ದೇವಸ್ಥಾನಕ್ಕೆ ಅವ್ರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಶ್ರೀಕಂಠ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ 1 ಅವರ್ ಎಕ್ಸ್ಟ್ರಾ ಬೇಕು. ಅವ್ರು ನಾನು ಮೊದಲೇ ಹೇಳಿದ್ರು, ಬೇಡಪ್ಪ ಜಾಸ್ತಿ ಮಾತಾಡೋಣ. ಎಷ್ಟು ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಬೇಕಾದಷ್ಟು ವಂತಿಗೆಗಳನ್ನು ಅವರು ತರುವಷ್ಟು ಶಕ್ತಿ ಭಗವಂತ ಅವರು ಕೊಟ್ಟಿದ್ದಾರೆ. ಅದನ್ನು ಅವರು ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ, ಈ ಸಂದರ್ಭದಲ್ಲಿ ಅವರನ್ನು ಫ್ರೀಯಾಗಿ ಬಿಟ್ಟಿರುವಂಥ ಅವರ ಶ್ರೀಮತಿಯವರು ಬಂದಿದ್ದಾರೆ. ಅವರು ನಾವು ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಆದಿಚುಂಚನಗಿರಿ ಮಹಾಕ್ಷೇತ್ರದ ಪರಮ ಪೂಜ್ಯರಾದಂಥ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಾಗೂ ಈ ಸಂದರ್ಭದಲ್ಲಿ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ನಮಿಸುತ್ತಾ, ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ
ಶಿವಗಿರಿ ಕ್ಷೇತ್ರದ ಅನ್ನದಾನೇಶ್ವರ ಮಹಾಸ್ವಾಮೀಜಿಯವರಿಗೂ ಸಹ ವಂದಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಶ್ರೀಕಂಠ ಅವರ ಎಲ್ಲ ಅಭಿಮಾನಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ಈ ದಿನ ಶ್ರೀಕಂಠ ಅವರ ಅಭಿನಂದನಾ ಸಮಾರಂಭದಲ್ಲಿ ನಾನು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಅವರಿಗೆ ಯಾಕೆ ಗೌರವ ಡಾಕ್ಟರೇಟ್ ಕೊಟ್ವಿ ಅನ್ನೋದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಬಂದು ನಾನು ನಿಂತಿದ್ದೆ. ಒಬ್ಬ ಸಹೋದ್ಯೋಗಿಯಾಗಿ ಕಾಲೇಜಿನಲ್ಲಿ ನನ್ನವರ ಒಡನಾಟವನ್ನು ನೆನೆಸಿಕೊಂಡು ಅವರ ಅಭಿಮಾನಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇದನ್ನು ಮೊದಲನೇದಾಗಿ ತಮಗೆ ವಿವರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ರೀತಿಯಾದಂಥ ಅಭಿನಂದನಾ ಸಮಾರಂಭಗಳಲ್ಲಿ ಯಾವಾಗಲೂ ಉತ್ಪ್ರೇಕ್ಷತೆ ಜಾಸ್ತಿ ಇರ್ತದೆ. ಆ ಉತ್ಪ್ರೇಕ್ಷತೆಗೆ ಅವಕಾಶ ಕೊಡದಂಗೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಒಬ್ಬ ಸರಳ ಸಜ್ಜನೀಯ ವ್ಯಕ್ತಿ. ಕಾಲೇಜಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಓದ್ತಾ ಇದ್ದಂಥದ್ದು ಹೌದು. ಹಾಸ್ಟೆಲ್ನಲ್ಲಿದ್ವಿ. ಆಗಿನ ಕಾಲದಲ್ಲೇ ಅತ್ಯುತ್ತಮವಾದಂಥ ನಾಯಕತ್ವದ ಗುಣವನ್ನು ಹೊಂದಿದ್ದಂಥವರು, ಭಾಳ ಸ್ನೇಹಪರರು, ತನ್ನ ಸಹೋದ್ಯೋಗಿಗಳ ಜೊತೆ ಭಾಳ ಸ್ನೇಹಮಯವಾಗಿ ವರ್ತಿಸ್ತಾ ಇದ್ದಂಥವರು, ಹಾಗೂ ಯಾರಿಗೆ ಆಗಿನ ಕಾಲದಲ್ಲೇ ಒಂದು ರೀತಿ ವಿದ್ಯಾರ್ಥಿ ಸಮುದಾಯದಲ್ಲಿ ಸಮಾಜ ಸೇವಕರು ಅಂದರೆ ತಪ್ಪಾಗಿರ್ತಿಲ್ಲ. ಆ ರೀತಿಯಾದಂಥ ಒಂದು ವಾತಾವರಣ ಅವರಿಗೆ ಕಲಿಸ್ಕೊಟ್ಟಿದ್ದು, ಆ ಸಂಸ್ಕೃತಿಯನ್ನು ಅವರು ಮೈಗೂಡಿಸ್ಕೊಂಡಿದ್ದು ಪ್ರಾಬಲಿ ಅವರು ಓದಿದಂಥ ಇಂಥ ಒಂದು ದಿವ್ಯ ಸಂಸ್ಥೆಯ ಹಿನ್ನೆಲೆ ಇರ್ಬೋದು, ಅಥವಾ ಅವರ ತಂದೆ ತಾಯಿಗಳ ಆಶೀರ್ವಾದ ಇರ್ಬೋದು, ಹಿರಿಯರಿಂದ ಮಾರ್ಗದರ್ಶನ ಇರ್ಬೋದು. ಯಾಕೆಂದರೆ ಎಲ್ಲರಿಗೂ ಆ ರೀತಿಯಾದಂಥ ಅವಕಾಶಗಳು ಸಿಗೋಲ್ಲ ಆ ಮೌಲ್ಯಯುತವಾದಂಥ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ. ಆ ಒಂದು ಅವಕಾಶ ಶ್ರೀಕಂಠ ಅವ್ರಿಗಿತ್ತು ಅಂತ ಅನ್ನಿಸುತ್ತೆ. ಯಾವಾಗಲೂ ಹಣದಿಂದ ಬರುವಂಥ ಬೆಲೆ, ಅಂದದಿಂದ ಹುಟ್ಟುವಂಥ ಪ್ರೀತಿ, ಅಥವಾ ಅಂತಸ್ತಿನಿಂದ ಬರುವಂಥ ಗೌರವ ಇವೆಲ್ಲ ಬಹಳ ತಾತ್ಕಾಲಿಕ. ಆದರೆ ಈ ರೀತಿಯಾದಂಥ ಸಾಧನೆಯನ್ನು ಮಾಡಿ, ಈ ಸಾಧನೆಯ ಮೂಲಕ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳೋದಿದೆಯಲ್ಲ ಜನಗಳ ಜೊತೆ, ಅದು ಶಾಶ್ವತವಾಗಿ ಉಳಿಯುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ವ್ಯಕ್ತಿ ಇವತ್ತು ಶ್ರೀಕಂಠ. ಯಾಕೆಂದರೆ ಅವರನ್ನು ಯಾವುದೇ ಹಣದಿಂದ ಆಗಲಿ ಅಥವಾ ಅಂತಸ್ತಿನಿಂದ ಆಗಲಿ ಅವರನ್ನು ನೋಡಿ ಇಷ್ಟಪಟ್ಟು ಬಂದಿರುವಂಥ ಜನಗಳು ಕಡಿಮೆ. ಅವರ ಸಾಧನೆ, ಅವರು ಸಾಧಿಸಿದ್ದು ಇವತ್ತು ಜನಗಳಿಗೆ ಇಷ್ಟ ಆಗಿದೆ ಅಂತ ನನ್ನ ಭಾವನೆ. ಯಾಕೆಂದರೆ ಅವರು ಮಿತಭಾಷಿ ಅಂದರು. ಮಿತಭಾಷಿ ಅಂದರೆ ಮಾತುಗಳೇ ನಮ್ಮ ಸಾಧನೆ ಆಗಬಾರ್ದು. ನಮ್ಮ ಸಾಧನೆ ಜನಗಳ ಬಾಯಲ್ಲಿ ಮಾತಾಗಬೇಕು. ಆವಾಗ ಮಾತ್ರ ನಮ್ಮ ಒಂದು ಆ ಸಾಧನೆಗೆ ನಿಜವಾದಂಥ ಅರ್ಥಪೂರ್ಣವಾದಂಥ ಒಂದು ಅವಕಾಶ ಸಿಗುತ್ತೆ ಅಂತ ನನ್ನ ಭಾವನೆ. ಅದೇ ರೀತಿ ಶ್ರೀಕಂಠ ಅವರು ಈ ಒಂದು ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾಗಿ ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ಬೆಳಿಗ್ಗೆ ಅವರ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರ ಜೊತೆ ಚರ್ಚೆ ಮಾಡ್ತಿದ್ದಾಗ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಕರಿಯಪ್ಪನವರ ಬಗ್ಗೆ ಒಂದು ಮಾತು ಬರ್ತಾ ಹೋಯಿತು. ಅವರು ಹುಟ್ಟಿದ್ದು ರಾಮನವಮಿ ದಿನ, ಅವರು ಮರಣ ಹೊಂದಿದ್ದು ರಾಮನವಮಿ ದಿನ ಅಂತ ಹೇಳಿ. ಈ ನಾಗರಿಕ ಸಮಾಜದಲ್ಲಿ ಯಾವುದಾದ್ರೂ ಒಂದು ಅತ್ಯವಶ್ಯಕವಾಗಿ ಬೇಕಾಗಿದೆ ಅಂದರೆ ವಿದ್ಯೆ ಮತ್ತು ಆರೋಗ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಈ ರಾಷ್ಟ್ರದಲ್ಲಿ ದೊರಕುವಂತ ಮಾಡಿದಾಗ ಮಾತ್ರ ಈ ನಾಗರಿಕ ಸಮಾಜ ತಲೆ ಎತ್ಕೊಂಡು ಓಡಾಡಲಿಕ್ಕೆ ಸಾಧ್ಯ. ಆ ಒಂದು ಕಾರ್ಯವನ್ನು ಗ್ರಾಮೀಣ ಭಾಗದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ ಆ ಒಂದು ಸಂಸ್ಥೆ. ಯಾಕೆಂದರೆ ಅದನ್ನು ಹುಟ್ಟಾಕೋದು ಆಗಿನ ಕಾಲದಲ್ಲಿ ಮಾಡಿರ್ಬೋದು, ಬಟ್ ಆದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದು ಬಹಳ ಮಹತ್ತರವಾದಂಥ ಕಾರ್ಯ ಅಂತ. ಆ ಕಾರ್ಯದಲ್ಲಿ ಕೈ ಹಾಕಿರುವಂಥ ಶ್ರೀಕಂಠ ಅವರು ಇನ್ನೂ ಹಲವಾರು ಸಾಧನೆಗಳನ್ನು ಮಾಡಲಿ, ಈ ಒಂದು ಸಂಸ್ಥೆಯನ್ನು ಎಮ್ಮರವಾಗಿ ಬೆಳೆಸಲಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕವಾಗಿರುವಂಥ ಈ ವಿದ್ಯಾಭ್ಯಾಸವನ್ನು ಎಲ್ಲರಿಗೂ ಕೈಗೆಟುಕುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿ. ಈ ಗ್ರಾಮೀಣ ಭಾಗದ ಮಕ್ಕಳು ಮತ್ತು ಗ್ರಾಮೀಣ ಭಾಗದಲ್ಲಿರುವಂಥ ರೈತರ ಸಮುದಾಯಗಳಲ್ಲಿ ಒಂದು ಆಶಾಕಿರಣವಾಗಿ ಹೊರಹೊಮ್ಮಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿರುವಂಥ ಒಂದು ಕೃಷಿ ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು. ನಾನಿಲ್ಲಿ ಕೃಷಿ ಶಿಕ್ಷಣದ ಕೋರ್ಸನ್ನು ಪ್ರಾರಂಭ ಮಾಡ್ತೀವಿ ಅಂತ
ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಕಾಲೇಜ್ ಎರಡನ್ನು ಮಾತ್ರ ಪ್ರಾರಂಭ ಮಾಡಲಿಕ್ಕೆ ಖಾಸಗಿ ವಲಯದಲ್ಲಿ ಪ್ರಾರಂಭ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಥರ ಕಾರ್ಯಗಳು ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಈಗ ಶ್ರೀಕಂಠ ಅವರನ್ನು ಸಾಮಾಜಿಕವಾಗಿ ಹಲವಾರು ಕಾರ್ಯಗಳಲ್ಲಿ ಅವರನ್ನು ಬಳಸಿಕೊಳ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಬಗ್ಗೆ ಕೊಡಬೇಕು ಅಂತ ಬಂದಾಗ ಯಾವ ಕ್ಷೇತ್ರದಲ್ಲಿ ಯೂಶಲಿ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತೀವಿ. ಒಬ್ಬ ಪ್ರಗತಿಪರ ರೈತನಿಗೆ ಕೊಡಬೇಕಾ, ಅಥವಾ ಒಬ್ಬ ಸಾಮಾಜಿಕ ನೈತಿಕತೆಯನ್ನು ಒತ್ತು ಮಾಡ್ತಾ ಇರುವಂಥ ಕೃಷಿಕನಿಗೆ ಕೊಡಬೇಕಾ, ಅಥವಾ ಕೃಷಿ ಶಿಕ್ಷಣಕ್ಕೆ ಕೊಡಬೇಕಾ ಅನ್ನುವಂಥ ಒಂದು ಮಾತುಗಳು ಬಂದಾಗ ಶ್ರೀಕಂಠ ಅವರು ಈ ಮೂರೂ ಕ್ಷೇತ್ರಕ್ಕೆ ಹೋಗುವಂಥ ವ್ಯಕ್ತಿಯಾಗಿದ್ದರು. ಹಾಗಾಗಿ ಯಾವುದೇ ಸಂಶಯ ಇಲ್ಲದಂಗೆ ನಿಸ್ಸಂದೇಹವಾಗಿ ಶ್ರೀಕಂಠ ಅವರನ್ನು ಗೌರವ ಡಾಕ್ಟರೇಟ್ಗೆ 2 ಹಂತದಲ್ಲಿ ನಡೆಯುವಂಥ ಆಯ್ಕೆ ಸಮಿತಿಯವರು ಆರಿಸಿ ಅವರ ಹೆಸರನ್ನು ಸೂಚನೆ ಮಾಡಿದ್ದೆ ಹೊರತು ಇದರಲ್ಲಿ ಬೇರೆ ಯಾವುದೇ ರೀತಿಯಾಗಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ್ರು ಗೌರವ ಡಾಕ್ಟರೇಟ್ನನ್ನು ಗಳಿಸ್ಕೊಳ್ಳಿಕ್ಕೂ ಗೌರವ ಡಾಕ್ಟರೇಟ್ನ ತಗೊಳ್ಳಿಕ್ಕೂ ವ್ಯತ್ಯಾಸ ಇದೆ ಅಂತ ಯಾವುದೇ ಅನುಮಾನ ಬೇಡ. ಇದು ಅವರ ಸಾಧನೆಗೆ ಅವರು ಗಳಿಸಿಕೊಂಡಂಥ ಗೌರವ ಡಾಕ್ಟರೇಟ್ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾಳ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಇನ್ನು ಮುಂದೆ ಅವ್ರ ಮೇಲೆ ಇರುವಂಥ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ದಕ್ಷತೆಯಿಂದ, ಯಾಕೆಂದರೆ ಈ ಸಮಾರಂಭಗಳು, ಅಭಿನಂದನಾ ಸಮಾರಂಭಗಳು ಬರೀ ಸಮಾರಂಭಗಳಾಗಿ ಉಳಿದೆ, ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಹೊರಿಸುವಂಥ ಒಂದು ಕಾರ್ಯಕ್ರಮಗಳಾಗ್ತಾ ಇದೆ. ಇದೊಂದು ಎಚ್ಚರಿಕೆಯ ಗಂಟೆನೂ ಹೌದು. ಯಾಕೆಂದರೆ ಜನಗಳ ನಿರೀಕ್ಷೆಯನ್ನು ಹುಸಿ ಮಾಡದೇ ಇರುವಂಥ ಕಾರ್ಯಗಳನ್ನು ಅವರು ಇನ್ನು ಮುಂದೆ ಹೆಚ್ಚು ಹೆಚ್ಚು ಮಾಡಬೇಕಾಗುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಅವರು ಹೆಚ್ಚು ಸಾಧನೆಯನ್ನು ಮಾಡಲಿ. ಆ ಸಾಧನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅವರ ಜೊತೆ ಇರಲಿ, ಹಾಗೂ ಗುರುಗಳ ಆಶೀರ್ವಾದ ಅವರ ಜೊತೆ ನಿರಂತರವಾಗಿ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆದು ಅವರ ಬಗ್ಗೆ